ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ಶನೂಜ್. ಇವತ್ತು ನಾವು ಕ್ಲಾಸ್ 10 ಸ್ಟಾರ್ಟ್ ಮಾಡೋಣ. ಕ್ಲಾಸ್ 10ನಲ್ಲಿ ನಾವು ಈಸಿ ಟ್ರಿಕ್ ಯೂಸ್ ಮಾಡಿ ಕಟ್ ವರ್ಕ್ ಲೀಫ್ ಹೇಗೆ ಮಾಡೋದು, ಚೆಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನಂಬರ್ 1ರಲ್ಲಿ ಈ ಥರ ಲೀವ್ಸ್, ಕಟ್ ವರ್ಕ್ ಲೀಫ್ ಅಂತ ಹೇಳ್ತಾರೆ ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಕೆಲವರಿಗೆ ಇದು ಸೇಮ್ ಸೈಜಲ್ಲಿ ಬರಲ್ಲ, ಅದಕ್ಕೆ ನಾವು ಒಂದು ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ ನಾನೊಂದು. ಅದನ್ನು ನೀವು ಕೂಡ ಫಾಲೋ ಮಾಡಿ, ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. ನೋಡಿ ಫ್ರೆಂಡ್ಸ್, ಹೀಗೆ ಒಂದು ಯು ಥರ ಹೀಗೆ ಹಾಫ್ ಸರ್ಕಲ್ ಈ ಥರ ಡ್ರಾ ಮಾಡಿ. ಅದಾದಮೇಲೆ ಇಲ್ಲಿಗೆ ಒಂದು ಲೀವ್ ಥರ ಡಿಸೈನ್ ಮಾಡಿ, ಅದೇ ರೀತಿ ಇಲ್ಲಿಗೆ ಒಂದು ಡಿಸೈನ್ ಮಾಡಿ, ಮೇಲೆ ಒಂದು ಲೀವ್ಸ್ ಮಾಡಿ. ಹೀಗೆ ಹಾಕೋದ್ರಿಂದ ನಮ್ಮ ಲೀವ್ಸ್ ಇದು ಸೈಜ್ ಸೇಮ್ ಇರುತ್ತೆ. ಮತ್ತು ಆಚೆ ಈಚೆ ಡ್ರಾ ಸಹ ಮಾಡುವಾಗ ತಪ್ಪೋದಿಲ್ಲ, ಇದು ಕರೆಕ್ಟ್ ಸೈಜಲ್ಲಿ ಇರುತ್ತೆ. ಇದರ ಮೇಲೆ ನೆಕ್ಸ್ಟ್ ಈ ಥರ ಫಿಲ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೇನೆ. ನೀವು ಸಹ ಇದೇ ರೀತಿ ಮಾಡಿ. ಇದು ಕರೆಕ್ಟ್ ಸೈಜಲ್ಲಿ ಈ ರೀತಿ ಬೀಳುತ್ತೆ. ನಮ್ಮ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈ ಥರ ಒಂದು ಲೈನ್ ಹಾಕಿ, ಸ್ಟ್ರೈಟ್ ಲೈನ್ ಒಂದು ಹಾಕೋದು. ಅದರ ಮೇಲೆ ಒಂದು 1/4 ಇಂಚ್ ಬಿಟ್ಟೊಂದು ಲೈನ್, ಕೆಳಗಡೆ ಒಂದು ಲೈನ್. ಇದು ಈಸಿಯಾಗಿ ನಾನು ಹೇಳಿಕೊಡುವಂತಹ ಮೆಥಡ್ ಇದು. ಇದೇ ರೀತಿ ನೀವು ಕೂಡ ಕಲಿಬೋದು. ಹೀಗೆ ಒಂದು ಲೈನ್ ಹಾಕ್ತಾ ಹೋಗಿ, ಸ್ವಲ್ಪ ಕರ್ವ್ ಥರ ಬಂದು ಲೈನ್ ಹಾಕಿ ಇದೇ ರೀತಿ ಮಾಡಿ. ಇಲ್ಲಿ ಕೂಡ ಹಾಗೆ ಸೇಮ್ ಇದೇ ರೀತಿ ಸ್ವಲ್ಪ ಬೆಂಡ್ ಥರ ಈ ಥರ ಹಾಕ್ತಾ ಹೋಗಿ, ಕೆಳಗಡೆ ಟಚ್ ಮಾಡಿ. ಆವಾಗ ಇದೊಂದು ಲೀವ್ ಡಿಸೈನ್ ಥರ ಕಾಣುತ್ತೆ. ಈ ರೀತಿ ಸೇಮ್ ಸೈಜಲ್ಲಿರುತ್ತೆ. ಡಿಸೈನ್ ಕೂಡ ಆಚೆ ಈಚೆ ಆಗಲ್ಲ, ನೀಟಾಗಿ ಕೂಡ ಬರುತ್ತೆ. ಸೇಮ್ ಮೆಥಡ್ ಇಲ್ಲಿ ಕೂಡ ಹಾಗೆ ಮಾಡಿ. ಕನೆಕ್ಟ್ ಮಾಡುವಾಗ ಈ ಲೈನಿನ ಸ್ವಲ್ಪ ಮಧ್ಯಭಾಗದಲ್ಲಿ ಮಾಡಿ, ಹೀಗೆ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಫಿಲ್ ಮಾಡೋಣ. ಅದಾದಮೇಲೆ ಇಲ್ಲಿ ಈ ಥರ ಒಂದೊಂದು ಲೈನ್ ಎಳಿತಾ ಹೋಗಿ. ನಮ್ಮ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈ ಥರ ಒಂದು ಲೈನ್, ಮತ್ತೊಂದು ಲೈನ್, ಹಾಗೆ ಈ ಥರ ಹಂಪ್ಸ್ ಮಾಡ್ತಾ ಹೀಗೆ ಹೋಗಬೇಕು. ಹೀಗೆ ಹಂಪ್ಸ್ ಮಾಡ್ತಾ ಹೋಗಿ. ಅದಾದಮೇಲೆ ಇಲ್ಲಿ ನಡು ಭಾಗದಿಂದ ಎಳೆಯ ಶೇಪ್, ಈ ರೀತಿ ಎಲೆಯ ಶೇಪ್ ಕೊಡ್ತಾ ಹೋಗಬೇಕು. ಹೀಗೆ ಈಸಿಯಾಗಿ ಎಲೆ ಶೇಪ್ ಬಂದುಬಿಡುತ್ತೆ. ಹೀಗೆ ಮಾಡ್ತಾ ಹೋಗಬೇಕು. ಅದಾದಮೇಲೆ ಔಟ್ಲೈನ್, ಹೀಗೆ ಔಟ್ಲೈನ್ ಕೊಡಿ. ಉಳಿದ ಭಾಗವನ್ನೆಲ್ಲ ಫಿಲ್ ಮಾಡಿ. ಈ ರೀತಿ ನಾನಿದು ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ಥರ ರೆಕ್ಟ್ಯಾಂಗಲ್ ಮಾಡಿ, ಇದರ ಮಧ್ಯಕ್ಕೆ ಒಂದು ಲೈನ್ ಹಾಕಿ, ಅದೇ ರೀತಿ ಇನ್ನೊಂದು ಲೈನ್ ಹಾಕಿ, ಈ ಥರ 2 ಲೈನ್ ಹಾಕಿ.
ಹೀಗೆ 2 ಲೈನ್ ಹಾಕಿ ಮಧ್ಯದಲ್ಲಿ ಈ ರೀತಿ ಪ್ಲಸ್ ಅಂತ ಲೈನ್ ಹಾಕಿ ಈ ರೀತಿ. ಅದಾದಮೇಲೆ ಸ್ವಲ್ಪ ಈ ಪ್ಲಸ್ ಡಿಸೈನನ್ನು ಈ ಥರ ರೌಂಡ್ ತೆಗೆದು ಹೋಗಿ ಹೀಗೆ ಲೀವ್ಸ್ ಡಿಸೈನ್ ಕೊಡಿ. ಎಲ್ಲ 4 ಕಡೆಯನ್ನು ಸಹ ಈ ರೀತಿ ಕನೆಕ್ಟ್ ಮಾಡಿ. ಆವಾಗ ಒಂದು ಫ್ಲವರ್ ಶೇಪ್ ಸಿಗುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ನಿಮಗೂ ಹಾಕೋದು ಬರುತ್ತೆ. ಈ ರೀತಿ 4 ಪ್ಲಸ್ಸನ್ನು ಸಹ ಹೀಗೆ ಪೆಟಲ್ಸ್ ಥರ ಹೀಗೆ ಮಾಡಿ. ಈ ಥರ ಪೆಟಲ್ಸ್ ಥರ ರೌಂಡ್ ಶೇಪ್ ಕೊಟ್ಟು ಹೀಗೆ ಕರ್ವ್ ಕೊಟ್ಟು ಈ ರೀತಿ ಕನೆಕ್ಟ್ ಮಾಡಿ. ಅದಾದಮೇಲೆ ಈ ಖಾಲಿ ಜಾಗವನ್ನೆಲ್ಲ ಫಿಲ್ ಮಾಡಿ. ಅದಾದಮೇಲೆ ಇದರ ಮಧ್ಯಭಾಗಕ್ಕೆ ಈ ಥರ ಒಂದು ಡಾಟ್ ಕೊಡಿ. ನೆಕ್ಸ್ಟ್ ಡಿಸೈನ್ ಫ್ರೆಂಡ್ಸ್, ಈ ಥರ ಮತ್ತೊಂದು ರೆಕ್ಟ್ಯಾಂಗಲ್ ಶೇಪ್ ಕೊಡ್ತಾ ಹೋಗಿ ಈ ಥರ ಶೇಪ್ ಕೊಡಿ. ಇದಾದಮೇಲೆ ಇದರ ಮಧ್ಯಭಾಗಕ್ಕೆ 3 ಸ್ಕ್ವೇರ್ ಮಾಡಿ. ಅದಾದಮೇಲೆ ಈ ಸ್ಕ್ವೇರಿನ ಮಧ್ಯಭಾಗದಲ್ಲಿ ಈ ಥರ 2 ಸ್ಲ್ಯಾಂಟಿಂಗ್ ಲೈನ್ ಹಾಕಿ ಇದರ ಮಧ್ಯಭಾಗಕ್ಕೆ ಈ ರೀತಿ ಪ್ಲಸ್ ಹಾಕಿ. ಅದಾದಮೇಲೆ ಈ ಪಾಯಿಂಟನ್ನು ಈ ಪ್ಲಸ್ ಇದು ಮೇಲೆ ಕನೆಕ್ಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. 4 ಬದಿಯನ್ನು ಕೂಡ ಇದೇ ರೀತಿ ಮಿಡ್ಲಿಗೆ ಕನೆಕ್ಟ್ ಮಾಡಿ ಈ ರೀತಿ ಮಾಡಿ. ಆವಾಗ ಒಂದು ಫ್ಲವರ್ ಶೇಪ್ ಸಿಗುತ್ತೆ. ಹೀಗೆ ಇದು ಕೂಡ ಹಾಗೆ ಇಲ್ಲಿಂದ ಒಂದು ಸ್ಲ್ಯಾಂಟಿಂಗ್ ಲೈನ್ ತೆಗೆದು ಈ ಪ್ಲಸ್ ಇದು ಮಧ್ಯದಲ್ಲಿ ಈ ರೀತಿ ಹೀಗೆ ಮಾಡಿ. ಹೀಗೆ ಎಲ್ಲ ಬದಿಯನ್ನು ಕೂಡ ಇದೇ ರೀತಿ ಕನೆಕ್ಟ್ ಮಾಡಿ. ಅದಾದಮೇಲೆ ಎಲ್ಲ ಬದಿಯನ್ನು ಕೂಡ ಈ ರೀತಿ ಫಿಲ್ ಮಾಡಿ. ಇದೇ ರೀತಿ ಮಿಡ್ಲಿಗೆ ಒಂದು ಡಾಟ್ ಹಾಕಿ. ಯಾರಿಗೆಲ್ಲ ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಹಾಕಿ. ಇವಾಗ ಇವತ್ತಿನ ಕ್ಲಾಸ್ ಇದು ಲಾಸ್ಟ್ ಡಿಸೈನ್ ನಂಬರ್ 6 ಈ ರೀತಿ ಹಾಕಿ ಅದರ ಒಳಗಡೆ 3 ಸ್ಕ್ವೇರ್ ಇದರ ಒಳಗಡೆ ಸೇಮ್ ಮೇಲೆ ಮಾಡಿದಂಥ ಈ ಥರ ಕ್ರಾಸ್ ಥರ ಮಾಡಿ ಮಧ್ಯದಲ್ಲಿ ಈ ಥರ 2 ಲೈನ್ ಎಳಿರಿ. ಅದಾದಮೇಲೆ ಇಲ್ಲಿಂದ ಈ ರೀತಿ ಕನೆಕ್ಟ್ ಮಾಡಿ ಒಂದು ಹೀಗೆ ಕನೆಕ್ಟ್ ಮಾಡಿ ಹೀಗೆ ಸರಿಯಾಗಿ ನೋಡಿ. ಇದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈಸಿ ಇದೆ, ನೋಡೋಕ್ಕೆ ಸ್ವಲ್ಪ ಕಷ್ಟ ಥರ ಕಂಡರೂ ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ಹೀಗೆ ಮಾಡಬಹುದು. ನೋಡಿ ಫ್ರೆಂಡ್ಸ್, ಸ್ಟಾರ್ ಟೈಪಲ್ಲಿ ಬರುತ್ತೆ. ಹೀಗೆ ಕನೆಕ್ಟ್ ಮಾಡಿ. ಗೊತ್ತಾಗದಿದ್ದರೆ ಬ್ಯಾಕ್ ಮಾಡಿ ಅಗೇನ್ ನೋಡಿ. ನೀವು ಕೂಡ ಇದೇ ರೀತಿ ಬರುವ ಹಾಗೆ ಪ್ರಾಕ್ಟೀಸ್ ಮಾಡಿ. ಹಾಗೆ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ನಾವು ಕಟ್ ವರ್ಕ್ ಡಿಸೈನ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಲಿಸಿಕೊಟ್ಟಿದ್ದೇನೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಸ್ಟಾರ್ಟಿಂಗ್ನಲ್ಲಿ ಬರದಿದ್ದರೂ ಪ್ರಾಕ್ಟೀಸ್ ಕಂಟಿನ್ಯೂಸ್ ಮಾಡ್ತಾ ಇರಿ. ಹೀಗೆ ಮಾಡಿ. ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಒಂದು ಕಮೆಂಟ್ ಹಾಕಿ, ಆವಾಗ ನನಗೂ ಗೊತ್ತಾಗುತ್ತೆ ನನ್ನ ಈ ವಿಡಿಯೋದಿಂದ ಯಾರಿಗಾದರೂ ಪ್ರಯೋಜನ ಆಗಿದೆ ಅಂತ. ಹೀಗೆ ಎಲ್ಲ ಜಾಗವನ್ನು ಕೂಡ ಫಿಲ್ ಮಾಡಿ. ಇದರ ಮಧ್ಯಭಾಗ ಕೂಡ ಇದೇ ರೀತಿ ಫಿಲ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದರೆ ನಿಮಗೂ ಕೂಡ ಮಾಡೋದು ಈಸಿ ಆಗುತ್ತೆ. ಹಾಗೆ ನಮ್ಮ ಡಿಸೈನ್ ಕೂಡ ಫಿನಿಶ್ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನ್ನ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಬಾಯ್.